ಅಲ್ಲೇ ತೊಗೊಂಡ್ಬಿಡ್ತಿದ್ವು. ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಅನ್ನೋಕ್ಕಿಂತ ನಾ ಖುಷಿ ಪಡ್ಬೇಕ್ರಿ, ಹೊರತಾಗಿ ನನ್ನ ಸಂಬಂಧ ಇವರೆಲ್ಲ ಖುಷಿ ಆಗಿರ್ಲಾರೆ. ಅದು ನಂಗೆ ಹೇಳ್ಕೊಳಕ್ಕೂ ಆಗತ್ರು, ಇವ್ರಿಗೆ ಧನ್ಯವಾದ ಹೇಳಿದ್ರು ಕಮ್ಮಿ ಆಗ್ತೈತ್ರಿ. ಹತ್ತನಾಗ ಹುಟ್ಟಿದ ಒಂದು ಪುಣ್ಯರ್ ಪ್ರತಿಯೊಬ್ಬರು ಅವ್ರವ್ರ ಜವಾಬ್ದಾರಿ ಇವತ್ತೆಲ್ಲ ಪ್ರತಿಯೊಬ್ಬ ನಾವೊಂದು ಹುಟ್ಟಿದ ಒಂದು ಕನಸರಿ, ಒಂದು 4 ಮಂದಿ ಮನಸ್ಸು ಗೆದಿಬೇಕು ಅನ್ನೋದು ಒಂದೇ ಕನಸಲ್ಲ ಅಂದ ಆ ವೇದಿಕೆಗೆ ಹೋಗೋದ ಒಂದು ದೊಡ್ಡ ಕನಸರ. ಸರ್ ಎಷ್ಟು ಜನರ ಶ್ರಮ? 10 ವರ್ಷ ಶ್ರಮ ರೀ. ಹುಟ್ಟಿದ ನಡೆದ ಡ್ಯಾನ್ಸ್ ಮಾಡ್ತೀನಿ, ಪುನೀತ್ ರಾಜ್ಕುಮಾರ್ ಅವ್ರ ಡ್ಯಾನ್ಸ್ ನೋಡ್ಕೊಂಡು ಅವ್ರ ಗತ್ಲೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಆಸೆ ರೀ. ಅವ್ರ ಮುಂದೆ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ರೀ, ಅವ್ರ ಅಣ್ಣನ ಮುಂದೆ ಡ್ಯಾನ್ಸ್ ಮಾಡಿ ಬಂದ್ರೆ ಹೋಗಿ. ಸರ್ ವೇದಿಕೆ ಮೇಲೆ ಕೊನೆಯದಾಗಿ ಕಣ್ಣೀರಿಟ್ರಿ, ನಿಮ್ಮ ಸಿಸ್ಟರ್ ಕೂಡ ಒಂದು ಬಹಳಷ್ಟು ಖುಷಿಯನ್ನು ಹಂಚ್ಕೊಂಡ್ರು. ನೀವು ಸೆಲೆಕ್ಟ್ ಆದ ನಂತರ ಅತನಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಸರ್. ನಿಮಗೆ ಸ್ನೇಹಿತರ ಬಗ್ಗೆ ಹೇಳೋದು? ನನ್ನ ಸ್ನೇಹಿತರ ಬಗ್ಗೆ ಹೇಳೋದು, ನನ್ನ ಸ್ನೇಹಿತರು ಅನ್ನಂಗಿಲ್ಲ ಅವ್ರಿಗೆ, ನನ್ನ ಕುಟುಂಬದವ್ರು ಅಂತಂದ್ರೆ
ನನ್ನ ಕುಟುಂಬದವ್ರು ಯಾಕಪ್ಪ ಅಂದ್ರೆ ಪ್ರತಿಯೊಂದು ಯಾವುದೋ ಒಂದು ತಪ್ಪು ಕೆಲಸ ಮಾಡಕ್ಕೆ ನಾ ಯೋಚನೆ ಸಕಡೆ ಬರ್ಬಿಡ್ಸಂಗಿಲ್ಲ ಅವ್ರ ನನ್ನ ಬೆನ್ನೆಲುವಾಗಿ ನಿಂತಿರ್ತಾರೆ ರೀ. ನನ್ನ ಕುಟುಂಬದವ್ರ, ನನ್ನ ಸ್ನೇಹಿತರ, ಇಲ್ಲೆಲ್ಲ ಬಂದವ್ರು ನನ್ನ ಬಂಧು ಮಿತ್ರಗಳ, ಇವ್ರಿಗೆಲ್ಲರಿಗೆ ನಾ ಚಿರಋಣಿ ಆಗಿರ್ತೇನೆ ರೀ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಅವ್ರ ಮಗನಿಗತ್ಲೆ ಟ್ರೀಟ್ ಮಾಡ್ತಾರೆ. ಮನೆ ಮಗ ಏನೋ ಒಂದು ನಾ ಅಲ್ಲಿ ಸೆಲೆಕ್ಟ್ ಆಗಿಲ್ಲ, ಜಸ್ಟ್ ಸೆಲೆಕ್ಟ್ ಒಂದು ಗೆಲುವುಗತ್ಲೆ ಆಚರಿಸ್ಲತ್ತಾರಲ್ಲ ರೀ. ಇದಕ್ಕೆ ನಾ ಇನ್ನೊಂದು ಎಲ್ಲರಿಗೂ ಹಂಗೆ ಹೇಳ್ತೀನಿ ರೀ. ಮಾಧ್ಯಮದವ್ರಿಗೆ ಹೇಳ್ಬೇಕಂದ್ರೆ ಮಾಧ್ಯಮದವ್ರು ನಿಮ್ಮಿಂದ ನಾವು ಎಲ್ಲೋ ಒಂದು ಮುಟ್ತೀವಿ ರೀ. ನಿಮಗೆ ನಾ ಇವತ್ತು ಚಿರಋಣಿ ಆಗಿರ್ತೀನಿ ರೀ. ನಿಮಗಿದ್ದಾರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸೆಲೆಕ್ಟ್ ಆದದ ಒಂದು ಗೆಲುವು ರೀತಿ ಆಚರಿಸ್ಲತ್ತೀರಿ. ಯಾವುದು ಕೆಲಸ ಮ್ಯಾಗನ ಕೃಷ್ಣ ಹೇಳಿದಾರಲ್ಲ, ನಿನ್ನ ಕೆಲಸ ನೀ ಮಾಡು, ಫಲ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನನ್ನ ಕೆಲಸ ನಾನು ಏನ್ರಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ಯಾರ್ದೋ ಒಂದು ಮಾತು ರೀ, ಏನಪ್ಪ ಕಲಾ ಒಬ್ಬಗ ಮನುಷ್ಯಾಗ 10% ಒಳಗೆ 2% ಇರ್ಬೇಕತ್ತ ಕಲಾ. ಶ್ರಮ ರೀ 100%, 100 to 100% ಶ್ರಮ ಇರ್ಬೇಕತ್ತ. ನಾನು ಶ್ರಮ ಮಾಡ್ಕೊತ ಹೋಗ್ತೀನಿ ರೀ. ಕಲಾ ಒಂದು 2% ನಾ ತೋರಿಸ್ಕೊತ ಹೋಗ್ತೀನಿ ರೀ. ಅದನ್ನ ಆಚರಣೆ ಮಾಡೋರು, ಆಶೀರ್ವಾದ ಮಾಡೋರು ಎಲ್ಲರೂ ನಮ್ಮ ಊರನವರಾಗಲಿ, ಇಡೀ ಕರ್ನಾಟಕ ಇವತ್ತು ನನಗೆ ಪ್ರೋತ್ಸಾಹ ಮಾಡ್ಲತ್ತೈತಿ. ಅದಕ್ಕೂ ನೋಡಿ ಥ್ಯಾಂಕ್ ಯು ಹೇಳ್ತೀನಿ ರೀ. ಮತ್ತು ಪ್ರತಿಯೊಬ್ಬರಿಗೆ ಒಂದು ಮಾತು ನನ್ನ ಕಡೆದಿಂದ ಹೇಳೋದಂದ್ರೆ, ಅತನಿಂದ ಯಾರು ಕಮ್ಮಿ ಇಲ್ಪ ಅನಿಸ್ಕೋಬೇಕಂತ ನನ್ನೊಂದು ಆಸೆ ಭಾಳ ಐತೆ. ಅತನಿಂದ ಯಾರೋ ಆಗಲಿ ಸಿಂಗಿಂಗ್ದಾಗಲಿ, ಡ್ಯಾನ್ಸಿಂಗ್ದಾಗಲಿ, ಪ್ರತಿಯೊಂದು ಕಲಾ ಆಗಲಿ ಯಾವುದೋ ಆಗಲಿ, ಮನೆಯಾಗಿಂದ ಹೊರಗೆ ಬರ್ರಿ, ನಮ್ಮ ಕಲಾ ತೋರಿಸ್ರಿ, ನಮ್ಮ ಅತ್ನಿ ಜನತೆ ನಾವು ಎದಕ್ಕೂ ಕಮ್ಮಿ ಇಲ್ಪ